ನೋಡಬಹುದು, ನಮ್ಮ ಮನೆಯಲ್ಲೇ ಆಗ್ತಾ ಇದೆ. ಬಹಳ ಸಂತೋಷದಿಂದ ನಾನಿದ್ದೆ. ಆದ್ರೆ ಒಡ್ಡೋಲಗ ಒಂದು ಕ್ರಮ ಅಂತಿದೆ, ಅಲ್ಲಿಂದ ರಂಗಸ್ಥಳದಲ್ಲಿ ಯಕ್ಷಗಾನ ಪ್ರಾರಂಭ ಆಗ್ತದೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಆ ರಂಗಸ್ಥಳದಲ್ಲಿ ಯಾವ ಚಟುವಟಿಕೆಗಳು ನಡೀತಾ ಇಲ್ಲ. ಇದೆಂತ ಯಕ್ಷಗಾನ ಇನ್ನೂ ಶುರುವಾಗ್ಲಿಲ್ಲ ಅಲ್ಲ, ಎಂತ ಇದು ಅಂತ ಆಗ್ತಾ ಇದೆ. ಕಡೆ ಪಕ್ಕದಲ್ಲಿ ಅದು ಇನ್ನೊಂದು ಕಲೆ ಬ್ಯಾಂಡ್ ಸೆಟ್, ಅದು ಯಕ್ಷಗಾನ ಅಲ್ಲ, ಯಕ್ಷಗಾನ ಬೇರೆ ಅದು ಬೇರೆ. ಅದನ್ನ ಅವರದ್ದು ಬಹಳ ಅದು ಬಾರಿಸುವ ರೀತಿ ನೋಡಿದ್ರೆ ಬಹಳ ಅಬ್ಬರದಿಂದ ಬಾರಿಸ್ತಾ ಇದ್ರು. ಭಾಗವತರು ಸಂಗೀತಗಾರರು ಬಾಯಿ ಮುಚ್ಚಿಕೊಂಡಿದ್ರು, ಚಂಡೆಯವರು ಎಂತದ್ದು ಬಾರಿಸ್ತಾ ಇದ್ರು, ಮೃದಂಗ ವಾದಕರು ಏನ್ ಬಾರಿಸ್ತಾ ಅಬ್ಬರದಿಂದ ಬಾರಿಸ್ತಾ ಇದ್ರು. ಇದೆಂತ ಯಕ್ಷಗಾನ, ಬಟ್ ಇದೇನೋ ನಡೀತಾ ಇದೆ ಅಂತೇಳಿ ನೋಡುವಾಗ ಎಲ್ಲೋ ಈ ಗರ್ನಾಲ್ ಶಬ್ದಗಳು ಅದು ಎಷ್ಟು ಚಿಂತೆಯ ವಿಷಯ ಅಂದ್ರೆ, ಒಂದು ಹಳ್ಳಿಯಲ್ಲಿ ಆಗುವಾಗ ಅಲ್ಲಿ ಜೀವರಾಶಿಗಳು, ಒಂದು ಪ್ರಕೃತಿ ಪರಿಸರ, ಹಕ್ಕಿ ಗಿಡ ಗೂಡುಗಳೆಲ್ಲ ತುಂಬಾ ಇರ್ತದೆ, ಸಾಕು ಪ್ರಾಣಿಗಳು, ಮತ್ತೆ ಹಿರಿಯರು ಇರ್ತಾರೆ. ಆ ಪಟಾಕಿ ಶಬ್ದಗಳು, ಈ ಸಾಮಾನ್ಯ ನಾಯಿಗಳೆಲ್ಲ ಎಷ್ಟು ದೂರ ಓಡಿ ಹೋಗ್ತವೆ, ನಾ ಇದು ಕಣ್ಣಾರೆ ನೋಡಿದ್ದೆ. ಅಂತ ಒಂದು ಭಯಾನಕ ಪಟಾಕಿ ಶಬ್ದಗಳು, ಗರ್ನಾಲ್ಗಳು, ಈ ಶಬ್ದಗಳು ಆ ಶಬ್ದಗಳು, ಇದರ ನಡುವೆ ರಂಗಸ್ಥಳಕ್ಕೆ ವೇಷ ಬರಲಿಲ್ಲ, ರಂಗಸ್ಥಳದಲ್ಲಿ ಕುಣಿತಾ ಇಲ್ಲ. ಹೀಗೆ ನೋಡುವಾಗ ದೂರದಲ್ಲಿ ಯಕ್ಷಗಾನದ್ದಲ್ಲ, ಕೋಲ ಗೊತ್ತುಂಟು, ಕೋಲದ ಅಣಿ ಕಟ್ಟಿಕೊಂಡು ವೇಷಗಳು, ಅದು ಒಂದು ಒಳ್ಳೆ ಕಲೆ, ಆರಾಧನಾ ಕಲೆ, ಅದರ ಬಗ್ಗೆ ಆಕ್ಷೇಪ ಅಲ್ಲ. ಯಕ್ಷಗಾನದಲ್ಲಿ ಅಣಿ ಕಟ್ಟುವ ಅಗತ್ಯ ಉಂಟ, ಅದೊಂದು ಹಿಡ್ಕೊಂಡು ವೇಷ ಕುಣಿತಾ ಉಂಟು. ಯಾವುದೋ ಭೂತ ನೃತ್ಯ, ಎರಡು ಕೈಯಲ್ಲಿ ಇದು ಆ ರಾಳೆ ಎಸೆಯುವುದು, ಆ ಕಲಾವಿದನ ಬದುಕೇನಾಗಬೇಕು, ಆ ಬೆಂಕಿ ಇಟ್ಕೊಂಡು. ಅಲ್ಲಿಂದಲೇ ಯಕ್ಷಗಾನ ಪ್ರಾರಂಭ, ಎಲ್ಲೋ ಪ್ರೇಕ್ಷಕರ ಹಿಂದೆ, ಅಲ್ಲಿಂದ ಆರಂಭವಾಗಿ ರಂಗಸ್ಥಳಕ್ಕೆ ಬಂದು ಹಾಗೆ ಕತೆ ಮುಂದುವರಿತು.